ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪಂಚರಾಜ್ಯದ ಚುನಾವಣೆ ಆದಮೇಲೆ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕಳೆದ 4-5 ದಿನದಿಂದ ಕೂಡ ನಾನು ಇನ್ಚಾರ್ಜ್ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀನಿ. ಬೆಂಗಳೂರು ಜನ ಉರುಪಿನಿಂದ ಬರ್ತಾ ಇದ್ದಾರೆ. ನಾವೊಂದು 10,000 ಜನ ಸೇರ್ಬೋದು ಅಂತ ಇದ್ರಿ. ಈಗ ನೋಡಿದ್ರೆ ಅದು 15-20 ಸಾವಿರ ಜನ ಬರ್ತಾ ಇದ್ದಾರೆ. ಅಂದರೆ ಪಂಚರಾಜ್ಯದ ಚುನಾವಣೆ, ಅದರಲ್ಲೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಂಥ ವೆಸ್ಟ್ ಬೆಂಗಾಲನ್ನು ಗೆದ್ದು ತೋರಿಸಿದ್ದಾರೆ ಮೋದಿಯವರು. ಅದಕ್ಕೋಸ್ಕರ ಜನ ಉರುಪಿದೆ, ಕಾರ್ಯಕರ್ತರಿಗೂ ಉರುಪಿದೆ, ಮತ್ತು ನರೇಂದ್ರ ಮೋದಿಯವ್ರಿಗೂ ಉರುಪಿದೆ. ಅದರಿಂದ ನಾವು ಕೂಡ ಅವರಿಗೆ ಈ ಒಂದು ದೊಡ್ಡ ಗೆಲುವನ್ನು ಕೊಟ್ಟಂಥ ನರೇಂದ್ರ ಮೋದಿಯವರಿಗೆ ಬೆಂಗಳೂರು ಜನರ ಪರವಾಗಿ ಅವರಿಗೆ ಗೌರವ ಅರ್ಪಣೆ ಮಾಡಬೇಕು, ಅವರಿಗೆ ಸನ್ಮಾನ ಮಾಡಬೇಕು. ಮೈಸೂರು ಪೇಟ ತೊಡಿಸೋ ಮುಖಾಂತರ ಮತ್ತು ಅವರಿಗೆ ಒಂದು ಬೆಳ್ಳಿಯ ಮೋದಿಯವರ ಒಂದು ವಿಗ್ರಹ ಕೊಡ್ತಾ ಇದ್ದೀರಿ. ಅದೇ ರೀತಿ ನಂದಿ ಒಂದು ವಿಗ್ರಹವನ್ನು ನಾವು ಕೊಡ್ತಾ ಇದ್ದೀರಿ. ಅದರ ಮುಖಾಂತರ ಅವರಿಗೆ ಬೆಂಗಳೂರು ಜನತೆ ಗೌರವ ಕೊಡ್ತಾ ಇದ್ದೀರಿ. ನೆನ್ನೆನೂ ಕೂಡ ಅಮಿತ್ ಶಾ ಅವ್ರು ಬಂದಿದ್ದರು, ಇವತ್ತು ಮೋದಿಯವರು ಬರ್ತಾ ಇದ್ದಾರೆ. ನಮ್ಮ ದೃಷ್ಟಿ ಒಂದೇ, ಈ ಒಂದು ಭ್ರಷ್ಟ ಸರ್ಕಾರ, ಕರಪ್ಟ್, ಲಂಚ ಮಾಡ್ತಾ ಇರುವಂಥದ್ದು, ಅಭಿವೃದ್ಧಿ ವಿರೋಧಿ ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ಆ ದೃಷ್ಟಿಯಿಂದ ಇದೊಂದು ನನಗೆ ಅನಿಸುತ್ತೆ, ಇವರೆಲ್ಲ ಬರ್ತಾ ಇರೋದ್ರಿಂದ ಮುಂದೆ ಬರೋವಂಥ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಚುನಾವಣೆಗಳೇನಿದೆ ಅದಕ್ಕೆ ಭಾಳ ಹೆಲ್ಪ್ ಆಗ್ತೈತೆ. ಆ ದೃಷ್ಟಿಯಿಂದ ಮೋದಿಯವರು ಸಂದೇಶ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ BJP ಮತ್ತೆ ಸರ್ಕಾರ ಮಾಡೋ ಅಂಥದ್ದಕ್ಕೆ ಶತಸಿದ್ಧವಾಗಿ ನಾವೆಲ್ಲರೂ ಹೋಗೋಣ, ಗೆಲುವು ನಮ್ಮದೇ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ಮೋಸ್ಟ್ಲಿ ಹೆಬ್ಬಾಗಿಲು ಥರ BJPಗೆ ಸೌತ್ ಇಂಡಿಯಾದಲ್ಲಿ ಹೆಬ್ಬಾಗಿಲು. ಕಳೆದ ಬಾರಿ ಸಣ್ಣ ಪುಟ್ಟ ಪ್ರಾಬ್ಲಮಿಂದ ತಪ್ಪೋಯ್ತು. ಈ ಬಾರಿ ಗ್ಯಾರಂಟಿ ನಾವು ಕರ್ನಾಟಕದಲ್ಲಿ 2/3 ಮೆಜಾರಿಟಿ BJP ನೇತೃತ್ವದ NDA ಸರ್ಕಾರ ಕರ್ನಾಟಕದಲ್ಲಿ ಬರ್ತೈತೆ. ಆದ್ದರಿಂದ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಈಗಲಿಂದನೇ ಪ್ರಾರಂಭ ಮಾಡ್ತಾ ಇದ್ದೀರಿ. ತಾವು ನೋಡ್ತಾ ಇದ್ದೀರಾ, ಪದೇ ಪದೇ ಮೋದಿಯವರು ಬರ್ತಾ ಇದ್ದಾರೆ, ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಮುಂದೆ ಇಲ್ಲಿ ಅಮಿತ್ ಶಾ ಅವರೇ ಇನ್ಚಾರ್ಜ್ ತಗೊಂಡು ಕರ್ನಾಟಕದಲ್ಲಿ ಒಂದು ಚುನಾವಣೆಯನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. 100% ಅವರು ಚುನಾವಣಾ ಚಾಣಕ್ಯ. 100% ಮುಂದಿನ ಬಾರಿ BJPಯ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಅದಕ್ಕೆ ಈಗಲಿಂದನೇ ತಯಾರಿಯನ್ನು ನಾವು ಮಾಡ್ತಾ ಇದ್ದೇವೆ. ರಾಜ್ಯ ನಾಯಕರಿಗೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಸರ್. ಗ್ಯಾರಂಟಿ ನೋಡಿ, ನಮ್ಮದು ಕೇಡರ್ ಬೇಸ್ ಪಾರ್ಟಿ, ಯಾವುದೋ ವ್ಯಕ್ತಿಯ ಪಾರ್ಟಿ ಅಲ್ಲ, ನಮ್ಮದು ಕೇಡರ್ ಬೇಸ್ ಪಾರ್ಟಿ. ಅದರಿಂದ ಕೇಡರ್ ಬೇಸಲ್ಲೇ ನಾವು ಗೆಲ್ಲುವಂಥದ್ದು, ಯಾವುದೋ ವ್ಯಕ್ತಿಯಿಂದ ನಾವು ಗೆಲ್ಲಲ್ಲ. ಅದರಿಂದ ನಮ್ಮ ಸಂಘಟನೆ ಗಟ್ಟಿ ಮಾಡೋವಂಥ ದೃಷ್ಟಿಯಿಂದ ಮೋದಿಯವರು ಅವರ ವರ್ಚಸ್ಸನ್ನು ಉಪಯೋಗ ಮಾಡಿಕೊಂಡು ನಾವು ಈ ಮುಂದೆ ಬರುವಂಥ ಚುನಾವಣೆಯಲ್ಲಿ ಗೆಲ್ತೀರಿ. ಮುಂದೆ ಬರುವಂಥ ಕಾರ್ಪೊರೇಷನ್ ಚುನಾವಣೆಗೂ ಇದು ನಮಗೆ ಇವತ್ತು ಅವ್ರು ಬಂದು ಜನರ ಉದ್ದೇಶಿ ಮಾತಾಡುವಂಥದ್ದು, ಮುಂದೆ ಬರುವಂಥ ಕಾರ್ಪೊರೇಷನ್ಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು. ಸುಧಾಕರ್ ಅವರು ನಿಧನ ಆಗಿರೋದು ಭಾಳ ದುಃಖದ ಸಂಗತಿ. ಭಾಳ ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡಿದ್ರು ಕಳೆದ 1-2 ತಿಂಗಳಿಂದನೂ ಕೂಡ. ನಾನು ನಮ್ಮ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ BJP ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ದರು. ಇಂಡಿಪೆಂಡೆಂಟಾಗಿ ಗೆದ್ದರು, ಆಮೇಲೆ ಕಾಂಗ್ರೆಸ್ಗೆ ಹೋದರು, ಈಗ ಮಂತ್ರಿ ಆಗಿದ್ದರು. ಒಳ್ಳೆ ಮನುಷ್ಯ. ಆದರೆ ದುರಾದೃಷ್ಟವಾದ ವಿಧಿ ಅವರನ್ನು ತಗೊಳ್ತಾ ಇದೆ. ನನಗೂ ಭಾಳ ಪರಿಚಯ ಇತ್ತು, ಸಿಕ್ಕಿದಾಗೆಲ್ಲ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ನಾನು ಬೆಳಗ್ಗೆ ಫೋನ್ ಮಾಡಿದ್ದೆ. ಸೊ ಅವರು ಆಸ್ಪತ್ರೆಯಿಂದ ಡೈರೆಕ್ಟಾಗಿ ಊರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಬೆಂಗಳೂರಲ್ಲಿ ಅವಕಾಶ ಇದೆಯಾ ಅಂತ ನಾನು ಕೇಳಿದೆ. ಮೋಸ್ಟ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒಬ್ಬ ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು. ಇವತ್ತು ಅವರು ತೀರ್ಕೊಂಡಿರುವಂಥದ್ದು ನಿಜಕ್ಕೂ ಭಾಳ ನೋವಿನ ಸಂಗತಿ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.